ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ನಿಮಗೆ 10 ನಿಮಿಷದಲ್ಲಿ ಹೆಸರು ಕಾಳನ್ನು ನೆನೆ ಹಾಕಿ ಗರಿ ಗರಿಯಾಗಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ಗರಿ ಗರಿಯಾಗಿ ಮಾಡ್ಕೋಬೋದು, ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಹೆಸರು ಕಾಳಿನ ವಡೆ ಶುರು ಮಾಡೋಣ. ನಾನೊಂದು ಚಿಕ್ಕ ಬೌಲಿನಲ್ಲಿ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ 10 ನಿಮಿಷದಲ್ಲಿ ನೆನೆ ಹಾಕೋದು ಅಂತ ಹೇಳಿದರೆ, ಒಂದು ದಿವಸ ಇಡೀ ವೇಸ್ಟ್ ಮಾಡೋದು ಬೇಡ. ಬಿಸಿ ಕುದಿಯುವ ನೀರಿಗೆ ಕಾಳನ್ನ ಹಾಕಿದರೆ ಆಯಿತು. ಈ ರೀತಿಯಾಗಿ ಮೆತ್ತಗೆ ಆಗುವಂಥದ್ದು. ನಾನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೆತ್ತಗಾಗಿದೆ ಅಂತೇಳಿ. ಹಾಗೆ ಇದನ್ನು ಇನ್ನೊಂದು ಬಾರಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ನೀರನ್ನು ಬೇರೆ ಮಾಡಿ ಒಂದು ಬೌಲ್ ತೆಗೆದಿಟ್ಕೊಬಿಡಿ. ಹಾಗೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಗಾತ್ರದ 2 ಈರುಳ್ಳಿಯನ್ನು 2 ಥರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು. ಉದ್ದದಲ್ಲಿ ಕಟ್ ಮಾಡ್ಕೊಂಡಿರೋದು ಮಸಾಲೆ ಜೊತೆ ರುಬ್ಕೊಳ್ಳಿಕ್ಕೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಪಾಕ ಜೊತೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ, ಮತ್ತು ಶುಂಠಿ ಒಂದು ಸ್ವಲ್ಪ, 2 ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು 2 ಲವಂಗ, 1 ಪಟ್ಟೆ, 3 ಕೆಂಪು ಮೆಣಸು, ಸಿಪ್ಪೆ ಸುಲಿದಿಟ್ಕೊಂಡ ಬೆಳ್ಳುಳ್ಳಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದು ಒಂದು ಚಿಕ್ಕ ಬೌಲ್ನಲ್ಲಿ ಅಕ್ಕಿ ಹುಡಿ ತೊಗೊಂಡಿರೋದು, ಮತ್ತು ಸಾಲ್ಟ್ ಪೌಡರ್ ಮತ್ತು ಪೆಪ್ಪರ್ ಪೌಡರು, ಇದಿಷ್ಟು ಬೇಕಾಗಿರೋದು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹೆಸರು ಕಾಳನ್ನ ಹಾಕ್ಕೊಂಡು ಅದಕ್ಕೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮತ್ತು 3 ಕೆಂಪು ಮೆಣಸು, ಹಾಗೆ ಪಟ್ಟೆ ಲವಂಗ 2 ಅದರ ಜೊತೆಗೆ ಹಾಕ್ಕೊತಿದ್ದೀನಿ, ಮತ್ತು ಜೀರಿಗೆ ಒಂದು ಚಿಕ್ಕ ಟೀ ಸ್ಪೂನು, ಮತ್ತು ಅರಿಶಿನ ಒಂದು ಚಿಕ್ಕ ಟೀ ಸ್ಪೂನು, ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿರೋದು. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಲೈಟಾಗಿ ರುಬ್ಕೋಬೇಕು. ತುಂಬ ಸಣ್ಣಗೆ ಮಾಡ್ಕೋಬಾರ್ದು, ಈ ರೀತಿಯಾಗಿ ತೆರೆ ಆಗಿರಬೇಕು, ಆವಾಗ ವಡೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಪಾಕ ರೆಡಿ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಈರುಳ್ಳಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಚಿಕ್ಕ ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಅಂದಾಜು ಅಕ್ಕಿ ಹುಡಿಯನ್ನು ಹಾಕ್ಕೊತಾ ಇದ್ದೀನಿ. ಅಂದಾಜು ಅಂದರೆ ನೀವು 2 ಟೀ ಸ್ಪೂನು ಅಕ್ಕಿ ಹುಡಿ ಹಾಕ್ಕೊಂಡ್ರೆ ಸಾಕು, ತುಂಬ ಹಾಕ್ಕೊಂಡ್ರೆ ಚೆನ್ನಾಗಾಗಲ್ಲ. ಹಾಗೆ ನಿಧಾನಕ್ಕೆ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನಾನಿಲ್ಲಿ ಆವಾಗಲೇ ಸ್ವಲ್ಪ ಉಳಿದಿರುವ ಹೆಸರು ಕಾಳನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಇಡೀ ಕಾಳದ್ರ ಜೊತೆಗೆ ಹಾಕೊಂಡಾಗ ವಡೆ. ಇವಾಗ ವಡೆಯನ್ನು ಯಾವ ರೀತಿಯಾಗಿ ತಟ್ಕೊಳ್ಳೋದು ಅಂದರೆ, ಕೈಯಲ್ಲಿ ಈಸಿಯಾಗಿ ಸ್ವಲ್ಪನೇ ಉಂಡೆಯಾಗಿ ತೊಗೊಂಡು ಅದನ್ನು ಕೈಯಲ್ಲಿ ಈ ರೀತಿಯಾಗಿ ತಟ್ಕೊತಿದ್ದೀನಿ. ಆಮೇಲೆ ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಬದಿ ಕೂಡ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಮತ್ತು ಇದು ಕೆಂಪಗೆ ಕಾಯಬೇಕು. ಕೆಂಪಗೆ ಕಾದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಇನ್ನೂ ಉಳಿದಿರುವ ಬಂದನ್ನು ಕೂಡ ಅದೇ ರೀತಿಯಾಗಿ ಕೈಯಲ್ಲಿ ತಟ್ಕೊಂಡು ನಿಧಾನಕ್ಕೆ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಇವಾಗ ಎಲ್ಲ ವಡೆ ಫ್ರೈ ಆಗಿದೆ. ಹಾಗೆ ತುಂಬ ಚೆನ್ನಾಗಿ ಗರಿಯಾಗಿ ವಡೆ ರೆಡಿ ಆಯಿತು. ಕ್ರಿಸ್ಪಿಯಾದ ವಡೆ ಕಾಫಿ ಜೊತೆ ತಿಂದಾಗ ಇನ್ನೂ ಮಜಾ ಇರುತ್ತೆ. ಮತ್ತು ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿಯಾಗಿ ವಡೆ ಗರಿಯಾಗಿದೆ ಅಂತ ಹೇಳಿಬಿಟ್ಟು, ಮತ್ತು ಅದರ ಒಳಗಡೆ ಕೂಡ ಯಾವ ರೀತಿ ಬೆಂದಿದೆ ಅಂತಲೂ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬೆಂದಿದ್ದು ಕೂಡ. ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಇಷ್ಟ ಆಯಿತು ನನಗೆ. ನಿಮಗೂ ಕೂಡ ನಾನು ಮಾಡಿರುವ ಹೆಸರು ಕಾಳಿನ ವಡೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟು ವಿಡಿಯೋದಲ್ಲಿ ಬೇರೊಂದು ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.